ಬಿಜೆಪಿಯಿಂದ MLC ರವಿಕುಮಾರ್ ಅವರಿದ್ದಾರೆ. ರವಿಕುಮಾರ್ ಅವರು ಈ ಕ್ಷಣದ ತನಕ ಅರ್ಥ ಆಗದೇ ಇರುವ ವಿಷಯ, ಈ ಪ್ರತಿಭಟನೆಯನ್ನು ಕೇಂದ್ರ ಸರ್ಕಾರ ಯಾಕೆ ನೆಗ್ಲೆಕ್ಟ್ ಮಾಡಿಕೊಂಡು ಬಂತು? ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಈ ಒಂದು ನೀಟ್ ಎಕ್ಸಾಮಿನೇಷನ್ನ ಕ್ವಶನ್ ಪೇಪರ್ ಔಟ್ ಆಗಿರುವಂಥ ವಿಷಯ ಏನಿದೆ ಇದನ್ನು ನೆಗ್ಲೆಕ್ಟ್ ಮಾಡ್ಕೊಂಡು ಬಂದಿಲ್ಲ. ನೆಗ್ಲೆಕ್ಟ್ ಮಾಡ್ಕೊಂಡು ಬಂದಿದ್ರೆ ರೀ ಎಕ್ಸಾಮಿನೇಷನ್ ಆಗ್ತಾ ಇರಲಿಲ್ಲ. ಪ್ರತಿಭಟನೆ ಯಾಕೆ ನೆಗ್ಲೆಕ್ಟ್ ಮಾಡಿದ್ರು ಅಂತ ಸ್ಪೆಸಿಫಿಕ್ ಆಗಿ ಕೇಳಿದೆ. ಪ್ರತಿಭಟನೆ ನಡೆಸೋಂಥವ್ರನ್ನ ಮಾತುಕತೆ ಕರೆದಿದೆ. ಯಾವಾಗ ಕರೆದಿದೆ ಸರ್ಕಾರ? 2 ದಿವಸಗಳಿಂದ ಮುಂಚೆ 11 ಗಂಟೆಗೆ. ಹೌದು, ಕರೆದಿದ್ದಾರೆ. ಯಾವಾಗ ಹಾಕ್ತೀವಿ ಅಂತ ದಿವಸ ಈಗ ಕರ್ನಾಟಕದಲ್ಲಿ ಸಾಕಷ್ಟು ಪ್ರತಿಭಟನೆಗಳು ನಡೆದಿದ್ದಾವೆ. ಎಷ್ಟು ಜನಕ್ಕೆ ಮಾತುಕತೆ ಕರೆದಿದ್ದಾರೆ? ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಯಾವಾಗ ನಮಗೆ ಮಾತುಕತೆ ಕರೀರಿ ಅಂತ ಲೆಟರ್ ಕೊಟ್ಟಿದ್ದಾರೆ, ಕರೆದು ಅರ್ಧ ದಿನದಲ್ಲಿ ಮೀಟಿಂಗ್ ಕರೆದಿದ್ದಾರೆ. ನಾನು ಅವರ್ಸ್ ಹೇಳ್ತೀನಿ, ನನಗೆ ಗೊತ್ತಿಲ್ಲ. ಲೆಟರ್ ಕೊಟ್ಟ ಸ್ವಲ್ಪ ಗಂಟೆಗಳಲ್ಲಿ ಮಾತುಕತೆ ಕರೆದಿದೆ ಕೇಂದ್ರ ಸರ್ಕಾರ. ನಾನು ಸತ್ಯ ಹೇಳ್ತಾ ಇದ್ದೇನೆ. ಅಂದ್ರೆ ಇವರು 3 ಬೇಡಿಕೆಗಳನ್ನು ಏನಿಟ್ಟಿದ್ರು ಇದನ್ನ ಬರೀ ಮೀಡಿಯಾದಲ್ಲಿ ಇಡ್ತಾ ಇದ್ರು. ಕೇಂದ್ರ ಸರ್ಕಾರಕ್ಕೆ ಅಧಿಕೃತವಾಗಿ ಕಮ್ಯುನಿಕೇಶನ್ ಮಾಡಿ ಲೆಟರ್ ಕೊಟ್ಟಿದ್ರೆ ಬಿಡುಗಡೆ ಮಾಡಲಿ, ಅವರು ಬಿಡುಗಡೆ ಮಾಡಲಿ. ನಾವು ಒಂದು ಲೆಟರ್ ಕೊಟ್ಟಿದ್ದೀವಿ, 2 ಲೆಟರ್ ಕೊಟ್ಟಿದ್ದೀವಿ, 3 ಲೆಟರ್ ಕೊಟ್ಟಿದ್ದೀವಿ, ನಮ್ಮ ಲೆಟರ್ಗೆ ರೆಸ್ಪಾನ್ಸ್ ಇಲ್ಲ, ಬಿಡುಗಡೆ ಮಾಡಲಿ ಅವರು. ನೋಡಿ, ಅಷ್ಟು ಅಮಾನವೀಯ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರವನ್ನು ಇವತ್ತು ನಡೆಸ್ತಾ ಇರ್ತಕ್ಕಂಥವ್ರು ಡೌನ್ ಟು ಅರ್ತ್, ಏನು ಪ್ರಾಕ್ಟಿಕಲ್ ನಾಲೆಡ್ಜ್ ಇರ್ತಕ್ಕಂಥ, ವಿದ್ಯಾರ್ಥಿಗಳ ಸಮಸ್ಯೆಗಳು ಗೊತ್ತಿರ್ತಕ್ಕಂಥ, ರೈತರ ಸಮಸ್ಯೆಗಳು ಗೊತ್ತಿರ್ತಕ್ಕಂಥ, ಮಹಿಳೆಯರ ದೀನ ದಲಿತರ ಸಮಸ್ಯೆಗಳು ಗೊತ್ತಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಆಡಳಿತ ನಡೆಸ್ತಾರೆ. 20 ಜನ ಸುಯಿಸೈಡ್ ಮಾಡ್ಕೊಳ್ಳಿ ಮಕ್ಕಳು, ಅವರ ಮನೆಗಳಿಗೆ ಹೋಗಿ ಒಂದು ಸಲ ವೆರಿ ಇಮಿಡಿಯೇಟ್ಲಿ ಪಾಲಿಸಿಯಲ್ಲಿನ ಅಧ್ವಾನದಿಂದಾಗಿ ನಿಮ್ಮ ಮನೆಯ ಮಗು ಪ್ರಾಣ ಕಳ್ಕೊಂಡಿದೆ, ವಿ ಫೀಲ್ ಸಾರಿ ಫಾರ್ ಇಟ್ ಅಂತ ಹೇಳೋದಕ್ಕಾಗ್ತದೆ. ವಿದ್ಯಾರ್ಥಿಗಳು ಸುಯಿಸೈಡ್ ಮಾಡ್ಕೊಳ್ಳಿರೋದ್ರ ಬಗ್ಗೆ ನನಗೆ ದುಃಖ ಇದೆ. ಕೇಂದ್ರ ಸರ್ಕಾರಕ್ಕೆ ದುಃಖ ಇದೆ. ಪರಿಣಾಮವಾಗಿ ಇಮ್ಮಿಡಿಯೇಟ್ಲಿ ಕೇಂದ್ರ ಸರ್ಕಾರ ಬಹಳ ಗಂಭೀರವಾಗಿ ವಿಷಯವನ್ನ ತೆಗೆದುಕೊಂಡು ಈ ತರದ ಪ್ರಕರಣ ಆಗಬಾರದು ಅಂತ ಹೇಳಿ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು ಟೀಕೆ ಮಾಡ್ತಾ ಇದ್ದಾರೆ. ಏನ್ರಿ, ಆರ್ಮಿ ತೆಗೆದುಕೊಂಡು ಎಕ್ಸಾಮಿನೇಷನ್ ನಡೆಸ್ಬಿಟ್ರು ಅಂತ. ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ, ಪೇರೆಂಟ್ಗಳ ಹಿತದೃಷ್ಟಿಯಿಂದ ಅಂತ ಹೇಳಿ ಎಲ್ಲ ಕ್ರಮಗಳನ್ನ ತೆಗೆದುಕೊಂಡು ಯಶಸ್ವಿಯಾಗಿ ಎಕ್ಸಾಮಿನೇಷನ್ ಅನ್ನ ನಡೆಸಿದೆ. ರೀ ಎಕ್ಸಾಮ್ ಅನ್ನು ಯಶಸ್ವಿಯಾಗಿ ನಡೆಸಿದ್ದೇವೆ, ಆದ್ದರಿಂದಾಗಿ ಮೃತಪಟ್ಟವರಿಗೆ ಸಂವೇದನೆ ವ್ಯಕ್ತಪಡಿಸುವ ಅವಶ್ಯಕತೆ ಇಲ್ಲ. ದಿಸ್ ಇಸ್ ವಾಟ್ ಯು ವಾಂಟ್? ಇಲ್ಲ, ನಾನು ಹೇಳ್ತಾ ಇಲ್ಲ ಹಂಗಂತ. ಮತ್ತೇನದು? ಹಂಗಂತ ಹೇಳ್ತಾ ಇಲ್ಲ. ವಿದ್ಯಾರ್ಥಿಗಳ ಬಗ್ಗೆ ಸಂವೇದನೆ ಇರೋದ್ರಿಂದ, ವಿದ್ಯಾರ್ಥಿಗಳ ಬಗ್ಗೆ, ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಕಾಳಜಿ ಇರೋದ್ರಿಂದನೇ ಕಂಟಿನ್ಯೂಸ್ಲಿ ನಮ್ಮ ಪ್ರಧಾನಮಂತ್ರಿ ವಿದ್ಯಾರ್ಥಿಗಳನ್ನ ಅಡ್ರೆಸ್ ಮಾಡ್ತಾರೆ, ಸರಿಯಾದ ಮಾರ್ಗದರ್ಶನವನ್ನ ಮಾಡ್ತಾರೆ. ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇರೋದ್ರಿಂದನೇ ಇಷ್ಟು IIT ಕಾಲೇಜ್ ಸಾಕಾಗಲ್ಲ, ಇಷ್ಟು ಮೆಡಿಕಲ್ ಕಾಲೇಜ್ ಸಾಕಾಗಲ್ಲ, ಇಷ್ಟು ಇಂಜಿನಿಯರಿಂಗ್ ಕಾಲೇಜ್ ಸಾಕಾಗಲ್ಲ, ಇಷ್ಟು ಮೆಡಿಕಲ್ ಸೀಟ್ ಸಾಕಾಗಲ್ಲ ಅಂತ ಮೆಡಿಕಲ್ ಸೀಟ್ ಅನ್ನ ಹೆಚ್ಚು ಮಾಡಿದ್ದಾರೆ, ಮೆಡಿಕಲ್ ಕಾಲೇಜನ್ನು ಹೆಚ್ಚು ಮಾಡಿದ್ದಾರೆ, ಎಂಜಿನಿಯರಿಂಗ್ ಕಾಲೇಜನ್ನು ಹೆಚ್ಚು ಮಾಡಿದ್ದಾರೆ, ಯೂನಿವರ್ಸಿಟಿಗಳನ್ನು ಹೆಚ್ಚು ಮಾಡಿದ್ದಾರೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮಾಡಿರೋದು. ಸುಮ್ಮನೆ ಮಾತಾಡೋ ಸರ್ಕಾರ ಅಲ್ಲ ಅದು. ಗಾಳಿಯಲ್ಲಿ ಗುಂಡಾರಿಸೋ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರ. ವೆರಿ ಅಪ್ಡೇಟ್ ನಾನು ಹೇಳ್ತೇನೆ. ವಿದ್ಯಾರ್ಥಿಗಳ ಸಲುವಾಗಿ ಹಿಂದೆಂದೂ ಕೂಡ ಆ ರೀತಿಯ ಸ್ಟೆಪ್ಸ್ ಅನ್ನು ತೆಗೆದುಕೊಂಡಿಲ್ಲ. ಆ ತರ ಸ್ಟೆಪ್ಸ್ ಅನ್ನು ನಂಬರ್ ಆಫ್ ಎಂಜಿನಿಯರಿಂಗ್ ಕಾಲೇಜ್ ಜಾಸ್ತಿ ಆದವು, ನಂಬರ್ ಆಫ್ ಮೆಡಿಕಲ್ ಕಾಲೇಜ್ ಜಾಸ್ತಿ, ಎಂಜಿನಿಯರಿಂಗ್ ಸೀಟ್ಗಳು ಜಾಸ್ತಿ ಆಗಿದಾವೆ, IIT ಸೀಟ್ಗಳ ಜಾಸ್ತಿ. ಅಲ್ರಿ, ನಿಮ್ ಕ್ರೆಡಿಟ್ ಅಂತ ಹೇಳ್ತಾ ಇದ್ದೀರಿ ತಾನೇ ನೀವು, ನಾವು ಮಾಡಿದ ಸಾಧನೆ ಅಂತ ಹೇಳ್ತಾ ಇದ್ದೀರಿ ತಾನೇ ರವಿಕುಮಾರ್ ಅವರೇ? ಸರ್, ಆ ನಂಬರ್ ಪಬ್ಲಿಕ್ ಡೊಮೇನ್ ನಲ್ಲಿ ಇದೆ ಸರ್. ಹೌದು, ನಾನು ಸರ್ಕಾರ ಆ ಸಾಧನೆಗಳನ್ನು ಮಾಡಿಲ್ಲ ಅಂತ ಹೇಳ್ತೀನಿ. ಮೆಡಿಕಲ್ ಸೀಟ್ ಅನ್ನ 1,36,000 ಮೆಡಿಕಲ್ ಸೀಟ್ ಹೆಚ್ಚು ಮಾಡಿರೋದು. 5,000 10,000 ಅಲ್ಲ ಸರ್. ಆ ನಂಬರ್ ನಾನು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ. ನಂಬರ್ ಹೆಚ್ಚಾಗಿದ್ದಕ್ಕೆ ಸಾಧನೆ ಅಂತ ಹೆಂಗ್ ಕ್ರೆಡಿಟ್ ತೆಗೆದುಕೊಳ್ತಿರಲ್ಲ, ಆಗಿರುವ ಅಧ್ವಾನಕ್ಕೆ ರೆಸ್ಪಾನ್ಸಿಬಿಲಿಟಿನೂ ತಗೋಬಹುದು. ಅಷ್ಟು ನಿರೀಕ್ಷೆ ಮಾಡಬಾರ್ದು. ರೆಸ್ಪಾನ್ಸಿಬಲ್ ಅನ್ನ ಖಂಡಿತ ತೆಗೆದುಕೊಂಡಿದೆ ಸರ್ಕಾರ. ಅದರಿಂದನೇ ಇವನ್ನೆಲ್ಲ ಮಾಡ್ತಾ ಇದೆ. ಏನ್ ಹೇಳಿ, ಇಂತ ಮಾಡ್ಲಿ, ಇಂತ ಪರಿಹಾರ ಕೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಕನ್ಸಿಡರ್ ಮಾಡಬೇಕು. ಎಸ್, ಈಗ ಉದಾಹರಣೆ ಕರ್ನಾಟಕ ರಾಜ್ಯ ಸರ್ಕಾರದ ತರ ಅಲ್ಲ. ಕನ್ಸಿಡರ್ ಮಾಡ್ತೀವಿ ಅಂತ 20 ದಿವಸದ ಮುಂಚೆ ಹೇಳ್ಬಿಟ್ಟಿದ್ರಿ, ಇದೆಲ್ಲ ಯಾಕೆ ಆಗ್ತಿತ್ತು ಸರ್? ಇದು ನೋಡಿ, ಇದ್ರ ಹಿಂದೆ ದೊಡ್ಡ ದೊಡ್ಡ ಷಡ್ಯಂತ್ರಗಳು ನಡೆದಿದ್ದಾವೆ, ದೊಡ್ಡ ಷಡ್ಯಂತ್ರಗಳು ನಡೆದಿದ್ದಾವೆ. ಇದೊಂದು ಹೇಳ್ಬಿಡ್ತೀರಿ, ಇದರೊಳಗಡೆ ನೀವು ಬಹಳ ರೈಟ್ ಸರ್, ನಾನು ಹೇಳ್ತೇನೆ, ನೀವು ಬಹಳ ರೈಟ್ಲಿ ಹೇಳಿದ್ರಿ. ಕ್ವಶ್ಚನ್ ಪೇಪರ್ ಬಗ್ಗೆ ಡಿಬೇಟ್ ನಡೀತಾ ಇಲ್ಲ.
ಏನ್ ನಡೀತಾ ಇದೆ? ಡೆಲ್ಲಿನಲ್ಲಿ ಏನ್ ನಡೀತಾ ಇದೆ? ಜಂತರ್ ಮಂತರ್ ಸುತ್ತಮುತ್ತ ಏನ್ ನಡೀತಾ ಇದೆ? ಕ್ವಶನ್ ಪೇಪರ್ ಬಗ್ಗೆ ಚರ್ಚೆ ನಡೀತಾ ಇದೆಯಾ? ನರೇಂದ್ರ ಮೋದಿ ಮನೆ ಮುಂದೆ ಧರಣಿ ಮಾಡಿದ್ರಲ್ಲ ರಾಹುಲ್ ಗಾಂಧಿ ಅವರು, ಕ್ವಶನ್ ಪೇಪರ್ ಬಗ್ಗೆ, ನೀಟ್ ಬಗ್ಗೆ ಎಕ್ಸಾಮ್ ಮಾತುಕತೆ ಕರೀರಿ ನಾನು ಬರ್ತೀನಿ ಅಂತ ಹೇಳಿದ್ರ ರಾಹುಲ್ ಗಾಂಧಿ? ಅಧಿಕಾರಕ್ಕೆ ಬಂದ 12 ವರ್ಷಗಳ ನಂತರವೂ ಡಿಬೇಟೇ ನಡೀಲಿ ಅಂತ ಸರ್ಕಾರ ನಿರೀಕ್ಷೆ ಮಾಡೋದಲ್ಲ ಸರ್. ಸರ್ಕಾರ ನಿರೀಕ್ಷೆ ಮಾಡೋದು ನಾನು ಹೇಳ್ತೀನಿ, ಪರೀಕ್ಷೆಗಳನ್ನ ಟ್ರಾನ್ಸ್ಪರೆಂಟ್ ಆಗಿ ನಡೆಸೋದಕ್ಕೆ, ನಾನು ಕೇಳ್ತೀನಿ ಪ್ರಾಮಾಣಿಕ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳುವುದಕ್ಕೆ. ಸಾವಿನ ಬಗ್ಗೆ ಬಹಳ ಸಿಂಪತಿ ಇದೆ, ದುಃಖ ಇದೆ ಕೇಂದ್ರ ಸರ್ಕಾರಕ್ಕೆ, ನಮ್ಮೆಲ್ಲರಿಗೂ. ನಾನು ಕೇಳ್ತೇನೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, DK ಶಿವಕುಮಾರ್ ಅವರಿಂದ ಹಿಡ್ಕೊಂಡು ರಾಹುಲ್ ಗಾಂಧಿಯವರೆಗೆ 11 ಜನ ತೀರ್ಕೊಂಡ್ರಲ್ಲ ಗ್ರೌಂಡ್ ಅಲ್ಲಿ, ಕ್ರಿಕೆಟ್ ಗ್ರೌಂಡ್ ಅಲ್ಲಿ, ಏನ್ ಕೊಟ್ಟಿದ್ರು ಸರ್ಟಿಫಿಕೇಟ್? ಯಾರು ಹೊಣೆಗಾರರಲ್ಲ, ನೀವು ಕೊಟ್ಟಿರೋ ತೀರ್ಪು, ತನಿಖೆ ಮಾಡಿ ಕೊಟ್ಟಿರೋ ತೀರ್ಪು ಏನ್ ಗೊತ್ತಾ? 11 ಜನ ಅದು ವಿದ್ಯಾರ್ಥಿಗಳೇ, ಅಲ್ಲೂ ತೀರ್ಕೊಂಡವ್ರು, ಕ್ರಿಕೆಟ್ ನೋಡಕ್ ಹೋದವ್ರು, ಯಾರು ಹೊಣೆಗಾರರಲ್ಲ ಅಂತ ಕೊಟ್ಟಿದ್ದೀರಿ ನೀವು. 2 ತಪ್ಪುಗಳು ಸೇರಿದರೆ ಒಂದು ಸರಿಯಾಗುವುದಿಲ್ಲ. 2 ತಪ್ಪುಗಳು ಸೇರಿದರೆ ಒಂದು ಸರಿಯಾಗುವುದಿಲ್ಲ. ಇಲ್ಲೇ ಇದ್ದಾರೆ, ನಿಮಗಿದೆಯಾ ಸಿಂಪತಿ? 11 ಜನ ತೀರ್ಕೊಂಡ್ರಲ್ಲ, ಏನ್ ಹೇಳಿದಿರಿ ನೀವು? ಯಾವ ಸರ್ಕಾರ ಹೊಣೆನೇ ಅಲ್ಲ. ನಿಮಗೆ ವಿಧಾನಸೌಧದ ಮುಂದೆ ಯಾರು ಕ್ರಿಕೆಟ್ ಆಡೋಂತ ಪ್ಲೇಯರ್ಸ್ ಬಂದಿದ್ರು ನ್ಯಾಷನಲ್ ಲೆವೆಲ್, ಅವ್ರ ಜೊತೆನಲ್ಲಿ ಮುಖ್ಯಮಂತ್ರಿ ಆದಾಗಿ ಫೋಟೋ ಕ್ಲಿಕ್ ಮಾಡ್ಕೊಂಡ್ರಿ. 11 ಜನ ವಿದ್ಯಾರ್ಥಿಗಳ ಸಾವಿಗೆ ಯಾರು ಕಾರಣ? ಯಾರೂ ಅಲ್ಲಂತೆ. ನಿಮಗೆ ಸಿಂಪತಿ ಇಲ್ವಾ? ಇದ್ರೊಳಗೆ ನೀವು ರಾಜಕೀಯ ಮಾಡ್ತೀರಾ? ಪ್ರಶ್ನೆ ಕೇಳಕ್ಕೇನಿಲ್ಲ. 2 ತಪ್ಪುಗಳು ಸೇರಿದ್ರೆ ಒಂದು ಸರಿ ಆಗೋದಿಲ್ಲ. ನನ್ನ ಆರ್ಗ್ಯುಮೆಂಟ್. ಹಾಗಾಗಿ ಡಾಕ್ಟರ್ ದಿನೇಶ್ ಮಾಡ್ತಾ ಇರ್ತಕ್ಕಂಥ ರಾಜಕಾರಣ ಇದೆಯಲ್ಲ, ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ರಾಜಕಾರಣ ಮಾಡಬಾರ್ದು. ಏನ್ ಜಂತರ್ ಮಂತರ್ನಲ್ಲಿ ಎಲ್ಲ ಟೆರರಿಸ್ಟ್ ಆರ್ಗನೈಸೇಷನ್ ಜೊತೆನಲ್ಲಿ ಆಡಳಿತದಲ್ಲಿ ಇಲ್ಲದೆ ಇರುವ ರಾಜ್ಯಗಳಿಗೆ ನೀವುಗಳು ಹೋಗಿ ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ನ ವಿರುದ್ಧ ನಡೆಸಿದ ಪ್ರತಿಭಟನೆಗಳು ವಿದ್ಯಾರ್ಥಿಗಳ ಜೀವನದಲ್ಲಿ ರಾಜಕಾರಣ ಮಾಡದಂಗಲ್ವಾ? ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ರಾಜಕಾರಣ ಮಾಡದಂಗಲ್ವಾ? ಧರ್ಮೇಂದ್ರ ಪ್ರಧಾನ್ ಅವರು ಈ ಪ್ರತಿಭಟನೆಗಳನ್ನು ಮಾಡಿಲ್ವಾ? ಅದರ ಬಗ್ಗೆ, ಪರೀಕ್ಷಾ ಸುಧಾರಣೆಯ ಬಗ್ಗೆ ಎಂದೆಂದಿನಿಂದನೂ ಕೂಡ ಬಿಜೆಪಿ ಇರಬಹುದು, ನಾನು ABP ಇದ್ದಂತ ಸಂದರ್ಭದಲ್ಲಿರ್ಬೋದು, ಪರೀಕ್ಷಾ ಸುಧಾರಣೆಯ ಬಗ್ಗೆ ಬಹಳ ವ್ಯಾಪಕವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡ್ತಾ ಬಂದಿದ್ದೀವಿ. ಈಗ ಬಿಜೆಪಿ ಸರ್ಕಾರ ಎಲ್ಲೆಲ್ಲಿದೆಯೋ ಆದ್ದರಿಂದ ನಿಮ್ಮ ಮೇಲೆ ಇನ್ನೂ ಹೆಚ್ಚಿನ ಉತ್ತರದಾಯಿತ್ವ ಇದೆ. ರಾಜಕಾರಣ ಮಾಡ್ತಾ ಇಲ್ಲ. ವ್ಯಾಪಕವಾದ ಹೋರಾಟವನ್ನು ನೀವು ಮಾಡಿಕೊಂಡು ಬಂದಿರುವ ಕಾರಣಕ್ಕಾಗಿ ನೀವು ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಹೆಚ್ಚಿನ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ಎಸ್, ಅದಕ್ಕೆ ನಾವು ಕಾಲೇಜ್ಗಳನ್ನು ತೆಗೆದಿರೋದು, ಅದಕ್ಕೆ IIT-ಗಳನ್ನು ಹೆಚ್ಚು ಮಾಡಿರೋದು, ಅದಕ್ಕೆ ಯೂನಿವರ್ಸಿಟಿ ಹೆಚ್ಚು ಮಾಡಿರೋದು, ಅಲ್ಲಿ ಎಕ್ಸಾಮಿನೇಷನ್ ಮಾಡಿರೋದು. ನಾವು ಹೆಚ್ಚಾಗಿರುವ ಕಾಲೇಜ್ಗಳಲ್ಲಿ ಪ್ರಾಮಾಣಿಕವಾಗಿ ಓದ್ತಾ ಇರುವಂತಹ ಮಕ್ಕಳು ಬರಬೇಕು. ಎಸ್, ದಟ್ ಯು ಹ್ಯಾವ್ ಟು ಎನ್ಶೂರ್. ಎಸ್, ಈಗ ಮಾಫಿಯಾ ಏನಿದೆಯಲ್ಲ, ಆ ಮಾಫಿಯಾ ಕಂಟ್ರೋಲ್ ಮಾಡೋದ್ರ ಬಗ್ಗೆ ನ್ಯಾಷನಲ್ ಲೆವೆಲ್ ಡಿಬೇಟ್ ಆಗಬೇಕಾಗಿದೆ. ಮಾಫಿಯಾ ಬಗ್ಗೆ ಚರ್ಚೆ ಆಗ್ಲಿ, ಡಿಬೇಟ್ ಆಗ್ಲಿ, ಅದನ್ನ ಆಡಳಿತ ಪಕ್ಷದವ್ರು ಹೇಳ್ಬೇಕಾದ್ನ. ಯಾಕೆ ಹೇಳ್ತಾ ಇಲ್ಲ ಅವರು? ಗೊತ್ತಿಲ್ವಾ ಮಾಫಿಯಾ ಹೆಂಗಿದೆ ಅಂತ? ಮಾಫಿಯಾ ಹೆಂಗಿದೆ ಅಂತ ನಿನ್ನೆ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ನಿನ್ನೆ ಸ್ಟೂಡೆಂಟ್ ಲೀಡರ್ ಒಬ್ರು ಕೂತ್ಕೊಂಡಿದ್ರಿ, ಏನು ಎಂತ ಮಾಫಿಯಾ ಅದು? ಟ್ಯೂಷನ್ ಟ್ಯೂಟೋರಿಯಲ್ ಮಾಫಿಯಾ, 28,000 ಕೋಟಿ ರೂಪಾಯಿಯ ಮಾಫಿಯಾ ಅದು. ಅದ್ರು ಅಲ್ಲಿ ಎಷ್ಟು ಬರುತ್ತೆ? ಕೋಚಿಂಗ್ ಮಾಫಿಯಾ 72,000 ಕೋಟಿ. 72,000 ಕೋಟಿ. ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅಂತ ನಿನ್ನೆ ಮಾರ್ಮಿಕವಾಗಿ ನಮ್ಮ ಆಯ್ತು, 20 ಜನ ಸತ್ತ ಮೇಲೆ ಚರ್ಚೆ ಮಾಡ್ತಾ ಇರಿ. 20 ಜನ ಸತ್ತ ಮೇಲೆ ಚರ್ಚೆ ಮಾಡ್ತಾ ಇರಿ. 12 ವರ್ಷಗಳಿಂದ ಕ್ರಮ ಕೈಗೊಳ್ಳೋದಕ್ಕೆ ಏನಾಗಿತ್ತು ಅಂತ ಕೇಳ್ತಾ ಇರೋದು ಸ್ವಾಮಿ. 12 ವರ್ಷಗಳಿಂದ ಕ್ರಮ ಕೈಗೊಳ್ಳೋದಕ್ಕೆ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ರಾಜಕಾರಣ ಮಾಡಬಾರ್ದು ಅಂತ ಹೇಳಿ ಇದ್ರ ಬಗ್ಗೆ ಸೀರಿಯಸ್ ಡಿಬೇಟ್ ಆಗಬೇಕು ಅಂತ ನಿನ್ನೆ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಅದನ್ನ ಬಿಟ್ಟು ಇವ್ರು ರಾಜಕಾರಣ ಮಾಡಿ ಇನ್ಮೇಲೆ ಡಿಬೇಟ್ ಮಾಡೋಣ, ಆಮೇಲೆ ಆ ಡಿಬೇಟಿನ ಪರಿಣಾಮಗಳ ಮೇಲೆ ಆಕ್ಷನ್ ತಗೊಳ್ಳೋಣ ಅಂತ. ಏನು ಅರ್ಜೆಂಟ್ ಏನಿದೆ? ಅರ್ಜೆಂಟ್ ವಿದ್ಯಾರ್ಥಿಗಳಿಗೆ, ಇವರಿಗಿಲ್ಲ, ಇವ್ರಿಗೆ ರಾಜಕಾರಣ ಬೇಕಾಗಿದೆ. ಧರ್ಮೇಂದ್ರ ಪ್ರಧಾನ್ ಎಷ್ಟು ಜನ ಕೊಟ್ರಿ ಇವರು? ಹೇಳ್ತೀನಿ, ಎಷ್ಟು ಜನ ರಾಜೀನಾಮೆ ಕೊಟ್ಟಿದ್ದೀರಿ ನೀವು ಕರ್ನಾಟಕ ರಾಜ್ಯದಲ್ಲಿ? ಇನ್ನು ರಾಜಕಾರಣ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕಾಲದಲ್ಲೇ ಇದೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ಅವರು ಟ್ರೈನ್ ಛತ್ತೀಸ್ಗಢದಲ್ಲಿ, ತಮಿಳುನಾಡಿನಲ್ಲಿ ಟ್ರೈನ್ ಬಿದ್ದಿದ್ದಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಸರ್. ನಾನು ನೈತಿಕ ಹೊಣೆ ಹೊರ್ತೀನಿ ಅಂತ. ಹಿಮಾಚಲ ಪ್ರದೇಶದಲ್ಲಿ ಕ್ವಶನ್ ಪೇಪರ್ ಔಟ್ ಆಗಿದೆ. ಕರ್ನಾಟಕದಲ್ಲಿ KPSC ಕ್ವಶನ್ ಪೇಪರ್ ಕನ್ನಡ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಯಾರು ರಾಜೀನಾಮೆ ಕೊಟ್ರಿ ನೀವು? ಬಂದೆ ಯಾರು ಕೊಟ್ರಿ ರಾಜೀನಾಮೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.